ಯಾರಿದ್ದಾರೆ ಮನೆಯಲ್ಲಿ? ಯಾರು ಯಾರು ಬೇಕಾಗಿತ್ತು? ನಾವು ಅಧ್ಯಕ್ಷರನ್ನ ನೋಡ್ಬೇಕಾಗಿತ್ತು. ಸ್ವಲ್ಪ ಕರೀತೀರಾ? ಅವರು ತುಂಬಾ ಬಿಜಿ ಇದ್ದಿದ್ದಾರೆ. ಅದೇನಿದೆ ನಮಗೆ ಹೇಳಿ. ಇಲ್ಲ, ನಾವು ಡೈರೆಕ್ಟ್ ಆಗಿ ಅಧ್ಯಕ್ಷರಿಗೆ ಭೇಟಿ ಪ್ಲೀಸ್. ಸ್ವಲ್ಪ ಅಧ್ಯಕ್ಷ ಹೇಳಿದ್ರು, ಅಧ್ಯಕ್ಷ ನಮ್ಮ ಕಂತ್ರಿ ಮಾಡಿಸೋದು ಇದು ಮೊದಲು ಗೊತ್ತಿಲ್ವೇ? ಸ್ವಲ್ಪ ಬರ್ತಾರೆ. ನೀನೇನು ಹೇಳಿ ಕಳಿಸ್ದೆ, ಅವರು ಅಧ್ಯಕ್ಷರು ನಮ್ಮ ಕೆಲಸ ಮಾಡ್ಕೊಡ್ಬೇಕಲ್ಲ. ನೀನ್ ಹೇಗೆ ಖಂಡಿತವಾದ ನನ್ನ ಕೆಲಸ. ಇವ್ರು ನಾ ಬಂದವರು. ಹೌದು ಸರ್. ಸರ್ ನಮಸ್ಕಾರ. ನಮಸ್ಕಾರದಲ್ಲಿ ನೀವು ಬಂದ ವಿಷಯ ಹೇಳಿ. ಸರ್, ನಾವು ನಿಮ್ಮ ಕಾಲೇಜಿನ ವಿದ್ಯಾರ್ಥಿಗಳು, ಅದಕ್ಕೆ ನಿಮಗೆ ಮೀಟ್ ಆಗೋಣ ಅಂತ ಬಂದಿದ್ದೆ. ಒಳ್ಳೆದಾಯ್ತು. ಮೊದಲು ಬಂದ ವಿಷಯ ಆ ವಿಷಯ ಮಾತ್ರ ಹೇಳಿ. ಸರ್, ಇವಳ ಹೆಸರು ಅಂಜಲಿ ಅಂತ. ಇವಳು ಕಾಲೇಜಿನ ರ್ಯಾಂಕ್ ಸ್ಟೂಡೆಂಟ್ ಇದ್ದಾಳೆ. ಪ್ರತಿ ವರ್ಷನೂ ಕಾಲೇಜಿನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿತಾರೆ. ಈ ವರ್ಷನೇ ಇವಳು ಬಯಾಲಜಿಯಲ್ಲಿ ಫೇಲ್ ಆಗಿದ್ದಾಳೆ. ಬೇರೆ ವಿಷಯಗಳಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದಿವೆ. ಈ ಸಲ ಮಾತ್ರ ಬೇಕು ಅಂತಾನೆ ಇವಳನ್ನ ಫೇಲ್ ಮಾಡಿದ್ದಾರೆ ಆ ಸಬ್ಜೆಕ್ಟ್ ಮಿಸ್. ಅದಕ್ಕೆ ನಾನೇನು ಮಾಡಲಿ? ಮುಂದೆ ಬರುವ ಸೆಮಿಸ್ಟರ್ ಅಲ್ಲಿ ಎಕ್ಸಾಮ್ ಬರೆದು ಪಾಸ್ ಮಾಡಿಕೊಳ್ಳಿ. ಅದು ಹಾಗಲ್ಲ ಸರ್. ಇವಳ ಪೇಪರ್ ಅವರು ಓದ್ದೆ ಫೇಲ್ ಆಗಿದ್ದಿದ್ರೆ ಅದು ಹೇಗೋ ಮಾಡ್ಬೋದಾಗಿತ್ತು. ಆದ್ರೆ ಇವಳ ಮೇಲಿನ ಕ್ಷುಲ್ಲಕ ಕೋಪಕ್ಕೆ ಬೇಕು ಅಂತಾನೆ ಇವಳನ್ನ ಫೇಲ್ ಮಾಡಿದ್ದಾರೆ ಆ ಸಬ್ಜೆಕ್ಟ್ ಮಿಸ್. ಅಂತವ್ರು ಯಾರು ನಮ್ಮ ಕಾಲೇಜಿನಲ್ಲಿ? ಅವರು ಮಿಸ್ ನಂದಿನಿ ಸರ್. ನಂದಿನಿನ ಸ್ವಲ್ಪ ತಾಳು ಮಾತಾಡ್ತೇನೆ. ಸಿದ್ಧಾರ್ಥ, ಆ ನಂದಿನಿ ಹೆಂಗಂತವೋ? ನಾನು ನಿನ್ನ ಕಾಲೇಜ್ ಪ್ರೆಸಿಡೆಂಟ್ ಶಶಿಕಾಂತ್ ಪಾಟೀಲ್ ಮಾತಾಡ್ತಿರೋದು. ನಮಸ್ಕಾರದಲ್ಲಿ ಅಂಜಲಿ ಅನ್ನೋ ಹುಡುಗಿಗೆ ಕಡಿಮೆ ಮಾರ್ಕ್ಸ್ ಹಾಕ್ತಿದ್ದೆ ಅಂತಲ್ಲ, ಯಾಕೆ? ಇನ್ನು ಉಳಿದಂತ ಹಾಕಿದ್ರೆ ಪಾಸ್ ಮಾಡು. ನನ್ನ ಮಾತಿಗೆ ವಿರೋಧ ಮಾಡ್ತೀಯಾ? ಇದು ಫೋನ್ ಕೆಳಗೆ. ನಿನ್ನನ್ನು ಆಮೇಲೆ ವಿಚಾರಿಸಿಕೊಳ್ಳುತ್ತೇನೆ. ಆಯ್ತೇನ್ರಿ ಸಾಹೇಬ್ರೆ, ಮುಖಕ್ಕೆ ಮಂಗಳಾರತಿ. ಶ್ರೀಧರ್, ನಾನು ಆ ಕಾಲೇಜ್ ಪ್ರೆಸಿಡೆಂಟ್. ನಾನು ಮನಸ್ಸು ಮಾಡಿದ್ರೆ ನೀವು ತಾತನಿಗೂ ಕೂಡ ಡಿಗ್ರಿ ಕೊಡ್ಸಬಲ್ಲೆ. ಯಾವ ಮಹಾ ಕೆಲಸನೋ ಹೇಳಿ ಮಾಡ್ತಾರಾಯ್ತು. ಬಂದಾಗಿನಿಂದ ನೀವು ಒಬ್ಬನೇ ಮಾತಾಡ್ತಿರಲ್ಲ. ಈ ಹುಡುಗಿ ಏನಾದ್ರು ಮೂಕಿನ? ಇಲ್ಲ ಸರ್, ಹಾಗೇನಿಲ್ಲ. ಅಧ್ಯಕ್ಷರ ಮುಂದೆ ಹೇಗೆ ಮಾತಾಡೋದು ಅಂತ ಸುಮ್ಮನಿದ್ದಾರೆ. ಅಂದ್ರೆ ಅತಿ ವಿನಯಂ ಧೂರ್ತ ಲಕ್ಷಣವನ್ನು ಹಾಗೆ ಕಾಣುತ್ತಿದ್ದಾಳೆ. ಇಲ್ಲಿ ಇವಳು ನಿಮಗೆ ಏನಾಗಬೇಕು? ನಾವು ಫ್ರೆಂಡ್ಸ್, ನಾವಿಬ್ಬರು ತುಂಬಾ ಒಳ್ಳೆ ಸ್ನೇಹಿತರು. ಈ ಫ್ರೆಂಡ್ ಯಾರಾದರೂ ಇರು, ಕಲ್ಲು ಗುಂಡಾರಾದರೂ ಇರು, ನಿನ್ನ ಅವರನ್ನ ಫ್ರೆಂಡ್ ಕೆಲಸ ಆಗಬೇಕಾದ್ರೆ ನನ್ನ ಕೆಲವು ಕಂಡೀಷನ್ ಇದೆ. ಸರ್, ಈ ಹುಡುಗಿ ಒಳಗೆ ಕರ್ಕೊಂಡು ಹೋಗಿ ನಮ್ಮ ಮನೆಯೆಲ್ಲ ತೋರಿಸ್ಕೊಂಡು ಬಾ. ಆಯ್ತು ಸರ್, ನಡೆಯವಾ ತಾಯಿ. ಅದೇನೋ ಕಂಡೀಷನ್ ಅಂತ ಹೇಳ್ತೀನಿ. ನಿನ್ನನ್ನು ನೋಡಿದರೆ ತುಂಬಾ ನಂಬಿಕಸ್ಥನಾಗಿ ಕಾಣುತ್ತದೆ. ನನ್ನ ಪ್ರೊಫೆಷನಲ್ ಹಾಗೂ ಪರ್ಸನಲ್ ಎರಡು ಕೆಲಸಕ್ಕೂ ನಿನ್ನಂತ ಯಂಗ್ ಪರ್ಸನ್ ಬೇಕಾಗಿದ್ದಾರೆ. ನೀನು ನನ್ನ ಕೆಲಸ ಮಾಡುವಾದರೆ ನಾನು ನಿನ್ನ ಹಾಗೂ ನಿನ್ನ ಫ್ರೆಂಡ್ ಕೆಲಸ ಮಾಡಿಕೊಡುತ್ತೇನೆ. ನನ್ನ ಪರ್ಸನಲ್ ಆಗಿ ಅರ್ಥವಾಗ್ತಾನೆ. ನನ್ನ ಮನೆಯ ಬೀಗದ ಕೈ ನಿನ್ನ ಹತ್ರ ಇದ್ದಾವೆ. ನೀನು ಮಾತ್ರ ನನಗೆ ನಂಬಿಕಸ್ಥನಾಗಿರಬೇಕು. ನಾನು ಈಗಲೇ ಕೆಲಸಕ್ಕೆ ಹಾಜರು. ನಂಬಿಕೆ ಏನ್ ಸರ್, ನಿಯತ್ತಿನ ನಾಯಿ ತರ ಇರ್ತೀನಿ. ವೆರಿ ಗುಡ್. ಬದುಕುವ ದಾರಿ ಚೆನ್ನಾಗಿ ಕಲ್ತಿದ್ದಂಗಾಯ್ತು. ನನ್ನ ಪರ್ಸನಲ್ ಅಂದ್ರೆ ನನ್ನ ಅಷ್ಟೇ.
ಈಗ ನಿನ್ನೆ ಅಪಾಯಿಂಟ್ ಮಾಡ್ಕೊಂಡೆ. ಇಗೋ ತೆಗೆದುಕೋ ಈ 2 ಲಕ್ಷ ರೂಪಾಯಿ, ಎಂಜಾಯ್ ಮಾಡು. That is not a payment, just pocket money. Enjoy. ನಿನ್ನ ಫ್ರೆಂಡ್ ನನಗೆ ತುಂಬಾ ಬಿಟ್ಟಿದ್ದಾಳೆ. ಮಾಡೋದಕ್ಕೆ ಅವಳು ಇದೇ ಮನೆಯಲ್ಲಿ ಇರಬೇಕು, ಇರೋ ಹಾಗೆ ಮಾಡೋ ಕೆಲಸ ಸಾಗರ್, ನೀನು ಕೂಡ ಈ ಮನೆಯಲ್ಲಿರು, ನನಗೇನು ಅಭ್ಯಂತರ ಇಲ್ಲ. ಒಟ್ಟಿನಲ್ಲಿ ನನ್ನ ಆಸೆ ಪೂರೈಸಬೇಕು ಅಷ್ಟೇ. ನನ್ನ ಜೀವನದಲ್ಲಿ ಇಂಥವನ್ನ ನೋಡಿಲ್ಲ. ಇಷ್ಟು ದೊಡ್ಡ ಭಾಗ ಇದೆ ಗೊತ್ತಿಲ್ಲ. ಏನು ಹೇಳಿ, ಎಲ್ಲ ವಿದೇಶದಿಂದ ತಂದಿರೋದು, ಎಲ್ಲ ಆಟೋಮೆಟಿಕ್ ಆಗಿ. ನೀನು ಹೇಳ, ಇಂಥ ಮನೆಯಲ್ಲಿ ಇರೋದಕ್ಕೂ ಪೂರ್ವಜನರ ಪುಣ್ಯ ಮಾಡಬೇಕು ಅನ್ಸುತ್ತೆ. ಏನು ಅಂಜಲಿ, ನೀನು ಈ ಮನೆಯಲ್ಲಿರೋದಕ್ಕೋಸ್ಕರ ಪೂರ್ವ ಜನ್ಮಕ್ಕೆ ಹೋಗಿ ಪುಣ್ಯ ಮಾಡಿ ಬರ್ಬೇಕಾಗಿಲ್ಲ. ಸ್ವಲ್ಪ ಮನಸ್ಸು ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಈ ಮನೆ ಛೇ 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 ಮನೆ ಅಲ್ಲ ಕಣೆ, ಅರಮನೆ. ಅರಮನೆಯಲ್ಲಿರುವ ವಸ್ತುಗಳು ಹಾಗೂ ಅರಮನೆಯಲ್ಲಿರುವ ಬಂಗಾರ ಬೆಳ್ಳಿ ಅಷ್ಟೇ ಯಾಕೆ, ಅರಮನೆಯಲ್ಲಿರುವ ದಾಸಿಯರು ಕೂಡ ನಿನ್ನವರಾಗ್ತಾರೆ. ಏನ್ ಮಾತಾಡ್ತಾ ಇದೆಯೋ? ನಾನು ತಮಾಷೆಗೆ ಹೇಳಿದೆ, ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತೀಯ? ನೀನೇ ಹೇಳಿ ನೋಡೋಣ. ತಮಾಷೆ ಅಲ್ಲ, ನಾನು ಸತ್ಯ ಹೇಳ್ತಾ ಇದ್ದೀನಿ. ಸ್ವಲ್ಪ ಇಲ್ಲ, ಏನ್ ಹೇಳ್ತಾ ಇದೆಯಾ ಸಾಗರ್ ನೀನು? ಅಯ್ಯೋ, ಅವ್ರು ನೋಡಿದ್ರೆ ದೊಡ್ಡ ಶ್ರೀಮಂತರು, ನಾವು ನೋಡಿದ್ರೆ ಅದು ಅಲ್ಲದೆ ಪ್ರೀತಿ ಬೆಂಕಿ ಬಿದ್ದು ನಿನ್ನ ಪ್ರೀತಿಗೆ. ಪ್ರೀತಿಸಿದ್ರೆ ಇಂಥ ಶ್ರೀಮಂತರನ್ನ ಪ್ರೀತಿಸಬೇಕು, ಆವಾಗ ನಮ್ಮಂಥವರ ಬಡತನವಾದರೂ ದೂರ ಆಗುತ್ತೆ ಕಣೆ. ನೀನು ಸುಮ್ಮನೆ ಹೂವನ್ನು, ಮುಂದಿಂದೆಲ್ಲ ನಾನು ನೋಡ್ಕೊತೀನಿ. ಏನೋಪ್ಪ, ನಾನಂತೂ ನಿನ್ನೆಲ್ಲ ನಂಬಿದ್ದೀನಿ. ಅದನ್ನ ಏನ್ ಮಾಡೋ ವಿಷಯ. ಸರಿ, ಅಂದಾಗೆ ಪಾಟೀಲ್ರೆ, ಅಂಜಲಿಗೆ ಎಲ್ಲ ವಿಷಯನೂ ಹೇಳಿ, ಇನ್ಮೇಲೆ ಅವಳು ಇದೇ ಮನೆಯಲ್ಲಿ ಇರ್ತಾಳೆ. ಇನ್ನು ಮುಂದೆ ಅವಳು ನಿಮ್ಮವ. ನಾನು ಬರ್ತೀನಿ ಪಾಟೀಲ್. ಅಷ್ಟೇಗೆ ದೂರ ನಿಂತಿದೆ, ಬಾ ಹತ್ತಿರ. ನಿಮ್ಗೇನಾದ್ರೂ ಒಳ್ಳೆ ಕೆಲಸ ಇರ್ಬೋದಲ್ಲ? ಸರ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಏ ಶ್ರೀಧರ್, ನೀನು ಸ್ವಲ್ಪ ಕಾಲೇಜ್ ಕಡೆ ಹೋಗಿ ಬಾ, ನಮ್ಮಿಬ್ಬರಿಗೂ ಸ್ವಲ್ಪ ಮಾತನಾಡುವುದಿದೆ. ಓಕೆ? ಅಲ್ಲ ಸರ್, ಎಷ್ಟೇ ಆಗಲಿ ನೀವು ದೊಡ್ಡ ಶ್ರೀಮಂತರು, ಹೀಗಾಗಿ ನೋಡಂಜಲಿ, ನನ್ನನ್ನು ಸರ್ ಅಂತ ಕರಿಬೇಡ, ಕಾಲ್ಮಿ ಸಸಿ ಅಂತ ಕರಿ ಅಷ್ಟೇ. ನೀವು ನಮ್ಮ ಕಾಲೇಜಿನ ಅಧ್ಯಕ್ಷರು, ದೊಡ್ಡ ಶ್ರೀಮಂತರು, ಹೀಗಿರ್ಬೇಕಾದ್ರೆ ನಾನು ನಿಮ್ಮನ್ನ ಹೇಗೆ ಅಂಜಲಿ, ಅದೆಲ್ಲ ಹೊರಗಡೆ ಜಗತ್ತಿಗೆ. ಇದು ನನ್ನ ಮನೆ, ಇಲ್ಲಿ ನಾನೇ ರಾಜ, ನೀನೇ ರಾಣಿ. ಒಂದು ಸಲ ನನ್ನ ಹೆಸರಿಟ್ಟು ಕೂಗು ನೋಡೋಣ. ಶಶಿ. So sweet. ಹೇಗೆ ಕಣ?
ಈ ಅಂಜಲಿ ಈ ಮನೆಯಲ್ಲಿ ಹಿಟ್ಟು ಹಳಸಿತ್ತು ನಾಯಿ ಹಸಿದಿದಂತಿದೆ ಈ ದೃಶ್ಯ. ಯಾವ ಹೆಣ್ಣು ಕೂಡ ಸಾಕಾಗಿದ್ದಲ್ಲಿ ಗುಳಿ ಮನೆ. ಯಾವ ನೆಲೆಯವನು ನನ್ನ ಮನೆಗೆ ಬಂದು ನನಗೆ ಶಶಿಕಾಂತ್ ಅಂತ ಕರೆಯುವನು. ಓಹೋ, ಸ್ವಕ್ಕಿದ ಸಹೋದರ ಪ್ರಾಣಿ. ನೀನೇಕೆ ಇಲ್ಲಿ ಬಂದೆ? ಏ ಪಾಟೀಲ್, ನನ್ನ ಮೈಗೆ ತುಂಬಾ ಚೆನ್ನಾಗಿದೆ. ನಿನ್ನ ಮೈ ಚಳಿ ಬಿಡಿಸಲು ಬಂದಿದ್ದೇನೆ ನಾನು. ಏ ಶಶಿಕಾಂತ್ ಪಾಟೀಲ್, ದೇವಸ್ಥಾನದಲ್ಲಿ ನಮ್ಮ ಅಣ್ಣನಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದೆ ಅಂತಲ್ಲ, ಯಾಕೆ ನನ್ನ ಕೈಯಿಂದ ಪೆಟ್ಟ ತಿಂದು ಊರು ಬಿಡಬೇಕಂತಿದೆ ಅಲ್ಲ? ಏ, ನನಗೆ ಊರು ಆಮೇಲೆ ಬಿಡಿಸುವಂತೆ ನನ್ನ ಮನೆಯಲ್ಲಿಂದ ಚಹಾ ಖಾಲಿ ಮಾಡು. ಹೋಗ್ತೀಯೋ? ಇಂಥ ಹಲಸು ಜಾಗದಲ್ಲಿ ನಿಲ್ಲಲು ನನಗೂ ಮನಸ್ಸಿಲ್ಲ. ನೋಡು, ಇನ್ನೊಮ್ಮೆ ನನ್ನ ಅಣ್ಣ ತಂಟೆ ಏನಾದರೂ ನೀನು ಬಂದ್ರೆ ನಿನ್ನ ಹುಟ್ಲಿ ನಡೆಸ್ಬಿಡ್ತೀನಿ. ಮಾಯಂಗೆ ಎಲ್ಲ ಕುನ್ನಿ ನನ್ನ ಮಗನೇ, ಇನ್ನು ಮಾರಿ ಮೇಲೆ ಮೀಸಲು ಚೆನ್ನಾಗಿ ಬಂದಿಲ್ಲ. ನನ್ನ ಮನೆಗೆ ಬಂದು ನನಗೆ ವಾರ್ನಿಂಗ್ ಕೊಡ್ತೀಯ? ಏ ರಾಜಶೇಖರ್, ಅಂದು ನಿನ್ನ ಅಣ್ಣ ದೇವಸ್ಥಾನದ ಅವಮಾನ ಮಾಡಿ ನನ್ನ ಮನದಲ್ಲಿ ವಿಷದ ಬೀಜ ಬಿತ್ತಿದ್ದಾನೆ. ಇಂದು ನೀನು ನನ್ನ ಮನೆಗೆ ಬಂದು ನನಗೆ ಕೇಳಿದ್ರಲ್ಲ, ಮಲಗಿರುವ ನಾಗರ ಹಾವಿನ ಹೆಡೆ ಮೇಲೆ ಕಾಲಿಟ್ಟಿರೋ ಕಣ.